Dear students, in the previous class we were discussing about the arrangement of the particles. Already we made the discussion about one-dimensional arrangement of particles, and we discussed about two-dimensional arrangement of the particles. Today we shall start the discussion regarding three-dimensional arrangement of the particles. Arrangement of the particles. So, to discuss about the three-dimensional arrangement of the particles, we once again recall about two-dimensional arranged particles. As per our discussions, we saw that we have the two patterns of the arrangements. Those patterns are A pattern for two dimension, AB type of the pattern for two dimension. You mean ನಮಗ two dimensional arrangement ಅಲ್ಲಿ ಎರಡು ತರ ಪ್ಯಾಟರ್ನ್ಸ್ ಇದೆ. ಒಂದು A ಅನ್ನುವಂಥ ಪ್ಯಾಟರ್ನ್, ಇನ್ನೊಂದು AB ಅನ್ನುವಂಥ ಪ್ಯಾಟರ್ನ್. ಈಗ ನಾವೇನು ಮಾಡ್ತೀವಿ, A ಪ್ಯಾಟರ್ನ್ ಅಂತ ಯೂಸ್ ಮಾಡಿ ತ್ರೀ ಡೈಮೆನ್ಷನಲ್ ಪಾರ್ಟಿಕಲ್ಸ್ ಅನ್ನ ಕ್ರಿಯೇಟ್ ಮಾಡಿ. ಒಂದು ಸೆಕೆಂಡ್ AB ಪ್ಯಾಟರ್ನ್ ಅನ್ನ ಯೂಸ್ ಮಾಡಿ ತ್ರೀ ಡೈಮೆನ್ಷನಲ್ ಅರೇಂಜ್ಡ್ ಪಾರ್ಟಿಕಲ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಮತ್ತೆ ಎರಡು ತರ ನಾವು ಡಿಸ್ಕಷನ್ಸ್ ಮಾಡ್ತೀವಿ. ಒನ್ ಬೈ ಯೂಸಿಂಗ್ ದಿಸ್ ಪ್ಯಾಟರ್ನ್, ಅನದರ್ ಬೈ ಯೂಸಿಂಗ್ ದಿಸ್ ಪ್ಯಾಟರ್ನ್. ಆಫ್ ದೀಸ್ let us consider from the first one, that is by using A pattern. Okay, so I shall use the A pattern of two dimension for creating the three dimensional arranged particles. ಇಲ್ಲಿ ನಾವು ಸ್ವಲ್ಪ ರಿಕಾಲ್ ಮಾಡಿದ್ರೆ ನಮಗೆ A pattern of three dimension ಕ್ರಿಯೇಟ್ ಮಾಡಬೇಕಾ ಇದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ. we know this kind of arrangement already in the two dimensional arrangement. First pattern, that is A pattern. ಆ A pattern ಅಲ್ಲಿ ಈ ರೀತಿ ಅರೇಂಜ್ಮೆಂಟ್ಸ್ ಅನ್ನು ನಾವು ಆಲ್ರೆಡಿ ನೋಡಿದ್ವಿ. that arrangement I am going to draw here. Right, this is what first type of the arrangement. Either male, you see here, we consider this is the two-dimensional A pattern of first layer. This is first layer. ಅದನ್ನ ನಾವು ಇಮ್ಯಾಜಿನೇಷನ್ ಮಾಡ್ಕೋಬೇಕಂತಂದ್ರೆ you see my fingers. You can consider that these are the particles which are arranged in the first layer for two dimension. ಇದರ ಎಕ್ಸಾಕ್ಟ್ ಮೇಲ್ಗಡೆ ನಾವು ಇಮ್ಯಾಜಿನೇಷನ್ ಮಾಡುವ ಇದರ ಎಕ್ಸಾಕ್ಟ್ ಮೇಲ್ಗಡೆ ಸೆಕೆಂಡ್ ಲೇಯರ್ ಪಾರ್ಟಿಕಲ್ಸ್ ಅನ್ನು ನಾವು ಇಟ್ಟಿರ್ತೀವಿ. 1 2 3. ಸಿಮಿಲರ್ಲಿ ಇದರ ಎಕ್ಸಾಕ್ಟ್ ಮೇಲ್ಗಡೆ ಥರ್ಡ್ ಲೇಯರ್ ಪಾರ್ಟಿಕಲ್ಸ್ ಅನ್ನು ಇಟ್ಟಿರ್ತೀವಿ. 1 2 3. ಲೈಕ್ ದ ಸೇಮ್ ಇದರ ಎಕ್ಸಾಕ್ಟ್ ಮೇಲ್ಗಡೆ ಪಾರ್ಟಿಕಲ್ಸ್ ಅನ್ನು ಇಟ್ಟಿರ್ತೀವಿ. ಅಂದ್ರೆ ಈ ಅರೇಂಜ್ಮೆಂಟ್ ನಮಗೆ ಯಾವ್ದು ಕೊಡ್ತದೆ, 1 and 2 ಮೀನ್ಸ್ ಟೂ ಡೈಮೆನ್ಷನಲ್ ಅರೇಂಜ್ಮೆಂಟ್. ಇಂಥ ಅರೇಂಜ್ ಆಗಿರುವಂಥ ಪಾರ್ಟಿಕಲ್ಸ್ ಅನ್ನ ನಾನು ಹಿಂಗೆ ಹಿಡಿದ್ರೆ ನನಗೆ ಟೂ ಡೈಮೆನ್ಷನ್ ಕಾಣ್ತಾ ಇರ್ತದೆ. ಇದನ್ನ ಈ ರೀತಿ ತಗೊಳ್ತೀನ ಅಂದ್ರೆ ಇದು ಕಂಪ್ಲೀಟ್ ನನಗೆ ಏನಾಗ್ತದೆ, ಒನ್ ಲೇಯರ್ ಆಗ್ತದೆ, ಫಸ್ಟ್ ಲೇಯರ್. ಇದೇ ತರ ಲೈಕ್ ದ ಸೇಮ್ ಐ ವಿಲ್ ಟೇಕ್ ಒನ್ ಮೋರ್ ಲೇಯರ್. ದಿಸ್ ಈಸ್ ಆಲ್ಸೋ ಟೂ ಡೈಮೆನ್ಷನಲ್ ಅರೇಂಜ್ಡ್ ಪಾರ್ಟಿಕಲ್ಸ್. ಯು ಕ್ಯಾನ್ ಅಬ್ಸರ್ವ್ ನಮಗೇನು ಕಾಣಿಸ್ತಾ ಇದೆ, ಫಸ್ಟ್ ಲೇಯರ್ ಪಾರ್ಟಿಕಲ್ಸ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್, ಫೋರ್ತ್ ಲೇಯರ್. ಇದು ಕೂಡ ಟೂ ಡೈಮೆನ್ಷನಲ್ ಅಲ್ಲಿ ಅರೇಂಜ್ಮೆಂಟ್ ಆಗಿರುವಂತ ಪಾರ್ಟಿಕಲ್ಸ್. ಸೊ ಇಲ್ಲಿ ಒಂದು ಲೇಯರ್ ಅನ್ನ, ಇದು ಒಂದು ಲೇಯರ್ ಅನ್ನ ಇನ್ನೊಂದು ಲೇಯರ್ ಮೇಲ್ಗಡೆ ಎಕ್ಸಾಕ್ಟ್ಲಿ ಈ ರೀತಿ ನಾನು ಇಡ್ತಾ ಹೋಗ್ತೀನಿ. ನೆಕ್ಸ್ಟ್ ಲೇಯರ್ ಪಾರ್ಟಿಕಲ್ಸ್ ಈ ರೀತಿ ಇಡ್ತೀನಿ, ನೆಕ್ಸ್ಟ್ ಈ ರೀತಿ ಇಡ್ತೀನಿ, ನೆಕ್ಸ್ಟ್ ಈ ರೀತಿ ಇಡ್ತೀನಿ. ದೆನ್ ಐ ಕ್ಯಾನ್ ಗೆಟ್ ದ ತ್ರೀ ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ದ ಪಾರ್ಟಿಕಲ್ಸ್. ದಟ್ ಅರೇಂಜ್ಡ್ ಪಾರ್ಟಿಕಲ್ಸ್ ಈಸ್ ಲುಕ್ಸ್ ಲೈಕ್ ದಿಸ್. ಯು ಕ್ಯಾನ್ ಸಿ ಹಿಯರ್. ಈ ರೀತಿ ಆ ಅರೇಂಜ್ಡ್ ಪಾರ್ಟಿಕಲ್ಸ್ ಅನ್ನು ಕಂಪ್ಲೀಟ್ ಆಗಿ ಅರೇಂಜ್ಮೆಂಟ್ ಅನ್ನು ತೋರಿಸ್ತಿದ್ರೆ
you can see this arrangement. This is what we can consider. Okay, so you may observe here that particles are arranged completely and particles are arranged in all the directions, not only in one direction. Okay, you observe 1, 2, 3 ಅಂದ್ರೆ ಹಿಂಗು ಲೇಯರ್ಸ್ ಅದವೆ, ಹಿಂಗು ಲೇಯರ್ಸ್ ಅದವೆ, ಹಿಂಗು ಲೇಯರ್ಸ್ ಅದವೆ ಅಂದ್ರೆ ಮೂರು ಕಡೆಯಿಂದ ನಾವು ಲೇಯರ್ಸ್ ಅನ್ನು ನೋಡಬಹುದು. ಇಂತ ಒಂದು ಬಿಗ್ ಸ್ಟ್ರಕ್ಚರ್ ಫಾರ್ಮ್ ಆಗ್ತದೆ. ಈ ಸ್ಟ್ರಕ್ಚರ್ ಅಲ್ಲಿ ನಾನು ಇದನ್ನ ಫಸ್ಟ್ ಲೇಯರ್ ಅಂತ ತಗೊಂಡ್ರೆ ಇದರ ಮೇಲ್ಗಡೆ ಲೇಯರ್ ಅದಲ್ಲ, ದಟ್ ಇಸ್ ದ ಸೆಕೆಂಡ್ ಲೇಯರ್. First layer and second layer, both layers are looks like same. Therefore, once more, if I consider the first layer as A, the second layer is also considered as A. Third layer also looks like the same. That's why third layer also considered as A, and fourth layer also considered as A. This means that once more, if you use two-dimensional A pattern particles for creating three dimension, again we will get the same pattern. That pattern is A kind of the pattern. You mean pattern is once again repeats. It will be same A, but this is for the three dimensional arrangement of particles. Aste idu ನಮ್ಮ first kind of the arrangement. ಈ arrangement ಇಂದ ನಮಗೊಂದು ಯೂನಿಟ್ ಸೆಲ್ ಫಾರ್ಮ್ ಆಗುತ್ತೆ. That unit cell is as like you join particles together. ಒಂದಕ್ಕೊಂದು ನೀವು ಪಾರ್ಟಿಕಲ್ಸ್ ಅನ್ನು ಜಾಯಿನ್ ಮಾಡ್ತಾ ಹೋಗ್ರಿ. ಜಾಯಿನ್ ಮಾಡಿದ್ರೆ you will get a structure. This is what the structure we can observe. You see this structure is looks like cube. ನಾ ಏನು ಸ್ಟ್ರಕ್ಚರ್ ಡ್ರಾ ಮಾಡಿದ್ದೀನಿ ಅದನ್ನ ಈ ಕಡೆ ಕೂಡ ಡ್ರಾ ಮಾಡ್ತಾ ಇದ್ದೀನಿ. ಈ ಸ್ಟ್ರಕ್ಚರ್ ನಮ್ಮ ಕ್ಯೂಬ್ ತರ ಕಾಣಿಸುತ್ತೆ. ಕ್ಯೂಬ್ ತರ ಕಾಣಿಸೋದ್ರಿಂದ the structure is known as the primitive unit cell. ಇದನ್ನ ನಾವು primitive unit cell ಅಂತ ಕನ್ಸಿಡರ್ ಮಾಡ್ತೀವಿ. Right? This is the structure what I draw here. ಇದೇ ಸ್ಟ್ರಕ್ಚರ್ ಅನ್ನ ಈ ಕಡೆ ಡ್ರಾ ಮಾಡಿದ್ದೀನಿ. ಈ ಸ್ಟ್ರಕ್ಚರ್ ಗೆ ನಾವು ಏನಂತೀವಿ primitive unit cell ಅಂತ ಕರಿತೀವಿ. Because particles are present only in the corners. Corners bitre elli particles illa. That's why we call it as the primitive unit cell. This is what regards about the first kind of the arrangement for the three dimension. Let us now go toward the second one. Why when you go toward the second one, that is AB pattern of two dimension should be taken for arranging three-dimensional arrangement of the particles. AB, two-dimensional particles should be taken for creating three-dimensional arrangement of the particles. So now I shall consider AB type of the particles in the first layer. Now first layer alli tagolli. First layer alli tagondaga we know already that in the AB type of the pattern, we got a wire. ನಮಗಲ್ಲಿ ಒಂದು ವೈರ್ ಸಿಕ್ಕಿದೆ. That wire is trigonal wire. Okay? That wire is trigonal wire. I shall recall once again that wires are nothing but gap which is present between the arranged particles. Particles ಅನ್ನು arrangement ಮಾಡಿದಾಗ ನಮಗೆ ಗ್ಯಾಪ್ ಸಿಗ್ತದೆ. That gap is considered as the wire. Okay, we have the wire. That wire is the trigonal wire for AB two dimension. ಈಗ ನಾ ಏನು ಮಾಡ್ತೀನಿ, you imagine this one. ಈಗ ನಾ ಏನು ಮಾಡ್ತೀನಿ, ಇದು ಒಂದು ಟ್ರೈಗೋನಲ್ ವೈರ್ ಅಂತ ಕನ್ಸಿಡರ್ ಮಾಡ್ಕೊಳ್ರಿ. ಸೆಕೆಂಡ್ ಲೇಯರ್ ಪಾರ್ಟಿಕಲ್ ಅದರ ಮೇಲ್ಗಡೆ ನಾ ಇಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. At the time you are keeping the second layer particle on the first layer. Suppose we have the two chances. ನಮಗಲ್ಲಿ ಎರಡು ಚಾನ್ಸಸ್ ಇರ್ತವೆ. ಒಂದು ಚಾನ್ಸ್ ಸೆಕೆಂಡ್ ಲೇಯರ್ ಪಾರ್ಟಿಕಲ್ಸ್ ಎಕ್ಸಾಕ್ಟ್ ವೈರ್ಡ್ ಮೇಲ್ಗಡೆ ಹೋಗಿ ಕುಂದಿರಬಹುದು. ಇನ್ ದ ಕೇಸ್ ಸೆಕೆಂಡ್ ಲೇಯರ್ ಪಾರ್ಟಿಕಲ್ಸ್ ವೈರ್ಡ್ ಮೇಲ್ಗಡೆ ಹೋಗಿ ಕುಂತ್ರೆ that kind of the wires or arrangement will give
ನ್ಯೂ ವೈಡ್, ಹೊಸ ವೈಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ನಮಗಿರುವಂಥದ್ದು ಇಲ್ಲಿ ಟ್ರೈಗೋನಲ್ ವೈಡ್. ಅದ್ರ ಮೇಲ್ಗಡೆ ಸೆಕೆಂಡ್ ಲೇಯರ್ ಪಾರ್ಟಿಕಲ್ ಹೋಗಿ ಕುಂತ್ರೆ ನಮಗೆ ಹೊಸ ವೈಡ್ ಸಿಗ್ತದೆ. ಆ ವೈಡ್ ಅನ್ನ ಟೆಟ್ರಾಹೆಡ್ರಲ್ ವೈಡ್ ಅಂತ ಕನ್ಸಿಡರ್ ಮಾಡಬೇಕು. ಬಿಕಾಸ್ ದಟ್ ವೈಡ್ ಇಸ್ ಅ ಟೆಟ್ರಾಹೆಡ್ರಲ್ ವೈಡ್. ಸೊ ಒನ್ಸ್ ಅಗೇನ್ ಐ ವಿಲ್ ರಿಕಾಲ್ ದಟ್ ಟೆಟ್ರಾಹೆಡ್ರಲ್ ವೈಡ್ ಯಾವ ರೀತಿ ಬರ್ತದೆ? ಈ ಟ್ರೈಗೋನಲ್ ವೈಡ್ is occupied by second layer particle. Then you will get the new wide. That new wide is called as the tetrahedral wide. I hope you understand the first one. ಆಯ್ತಾ? ನೀವೇನು ಸೆಕೆಂಡ್ ಲೇಯರ್ ಇಡ್ಲಾತೀರಿ, ಸೆಕೆಂಡ್ ಲೇಯರ್ ಇಟ್ಟಾಗ ಒಂದು ಹೊಸ ವೈಡ್ ಕ್ರಿಯೇಟ್ ಆಯಿತು. ಆ ಹೊಸ ವೈಡ್ ಏನಂದ್ರೆ ಟೆಟ್ರಾಹೆಡ್ರಲ್ ವೈಡ್. ಇನ್ನ ಒಂದು ಚಾನ್ಸ್ ಇರುತ್ತೆ. ನೀವು ಸೆಕೆಂಡ್ ಲೇಯರ್ ಇಟ್ಟಾಗ ಫಸ್ಟ್ ಚಾನ್ಸ್ ಟೆಟ್ರಾಹೆಡ್ರಲ್ ವೈಡ್ ಕ್ರಿಯೇಟ್ ಆಗುತ್ತೆ. ಸೆಕೆಂಡ್ ಚಾನ್ಸ್ ಇನ್ನ ಒಂದು ಚಾನ್ಸ್ ಇರ್ತದೆ. ಆ ಚಾನ್ಸ್ ಏನಂದ್ರೆ ಟ್ರೈಗೋನಲ್ ವೈಡ್ ಸುತ್ತ ಪಾರ್ಟಿಕಲ್ಸ್ ಕುಂದಿರಬಹುದು. ಅದ್ರ ಮೇಲ್ಗಡೆ ಅಲ್ಲ, ಅದ್ರ ಸುತ್ತ ಅರೌಂಡ್. If the particles are arranged around the trigonal wide, you got the new another type of the wide. That wide is known as the octahedral wide, new wide. You mean ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ನೀವು ಒಂದು ವೈಡ್ ಟೆಟ್ರಾಹೆಡ್ರಲ್ ವೈಡ್ ಕ್ರಿಯೇಟ್ ಆದರೆ ಇನ್ನೊಂದು ಆಕ್ಟಾಹೆಡ್ರಲ್. ಇದು ಯಾವಾಗ ಕ್ರಿಯೇಟ್ ಆಗ್ತದೆ? ಫಸ್ಟ್ ಲೇಯರ್ ಎ ಬಿ ಪಾರ್ಟಿಕಲ್ಸ್ ಮೇಲ್ಗಡೆ ಸೆಕೆಂಡ್ ಲೇಯರ್ ಪಾರ್ಟಿಕಲ್ಸ್ ಅನ್ನ ಇಟ್ಟಾಗ ಯು ವಿಲ್ ಗೆಟ್ ಟೂ ಡಿಫರೆಂಟ್ ಟೈಪ್ ಆಫ್ ದ ವೈಡ್ಸ್ ಯು ವಿಲ್ ಗೆಟ್ ಟೆಟ್ರಾಹೆಡ್ರಲ್ ಅಂಡ್ ಆಕ್ಟಾಹೆಡ್ರಲ್. ಕಂಡೀಷನ್ ಏನಂದ್ರೆ ಟೆಟ್ರಾಹೆಡ್ರಲ್ ವೈಡ್ ಇಸ್ ಆಕ್ಯುಪೈಡ್ ಆರ್ ಆಕ್ಟೇನ್ಡ್ ಬೈ ಕೀಪಿಂಗ್ one particle on the trigonal wire. Trigonal wire ಮೇಲ್ಗಡೆ ಪಾರ್ಟಿಕಲ್ ಇಟ್ಟರೆ you will get the tetrahedral wire. If octahedral wire ಬರಬೇಕಂತಂದ್ರೆ ಯಾವ ರೀತಿ ಕಂಡೀಷನ್? ಸೊ ಪಾರ್ಟಿಕಲ್ಸ್ ಶುಡ್ ಆಕ್ಯುಪೈ ಅರೌಂಡ್ ದ ಟ್ರೈಗೋನಲ್ ವೈರ್. ನಿಮಗೆ ಟ್ರೈಗೋನಲ್ ವೈರ್ ಅದಲ್ಲ, ಅದ್ರ ಸುತ್ತ ಪಾರ್ಟಿಕಲ್ಸ್ ಆಕ್ಯುಪೈ ಆಗಬೇಕು. ಅದ್ರ ಮೇಲ್ಗಡೆ ಅಲ್ಲ, ಅದ್ರ ಸುತ್ತ ಪಾರ್ಟಿಕಲ್ಸ್ ಆಕ್ಯುಪೈ ಆದರೆ you will get the octahedral wire. I think you got this. ಇನ್ನ ನಮಗೆ 3 ಡೈಮೆನ್ಷನ್ ಕ್ರಿಯೇಟ್ ಆಗಿಲ್ಲ. ಫಾರ್ ಎ ಬಿ ಇನ್ನ 3 ಡೈಮೆನ್ಷನ್ ಪಾರ್ಟಿಕಲ್ಸ್ ಅರೇಂಜ್ ಆಗಿಲ್ಲ. ಬಿಕಾಸ್ ನಾವು ಇಟ್ಟಿದ್ದೆಷ್ಟು ಜಸ್ಟ್ 2 ಲೇಯರ್ಸ್ ಅಷ್ಟೇ ಇತ್ತು. ಇನ್ನ ಒಂದು 2-3 ಲೇಯರ್ಸ್ ಇಟ್ಟಾಗ ನಮಗೆ ಅವಾಗ ಕ್ಲಿಯಾರಿಟಿ ಬರ್ತದೆ ವೆದರ್ ವಿ ಗಾಟ್ ದ 3 ಡೈಮೆನ್ಷನ್ ಪಾರ್ಟಿಕಲ್ಸ್ ಆರ್ ನಾಟ್. ಆ ಇನ್ನೊಂದು 2-3 ಲೇಯರ್ಸ್ ಅನ್ನ ಇಡೋದಕ್ಕ ಮೊದಲು ಇನ್ನೊಂದು ಸರ್ತಿ ನಾನು ರೀಕಾಲ್ ಮಾಡ್ತೀನಿ. ಟೆಟ್ರಾಹೆಡ್ರಲ್ ಮತ್ತೆ ಆಕ್ಟಾಹೆಡ್ರಲ್ ವೈಡ್ಸ್ ಕ್ರಿಯೇಟ್ ಯಾವಾಗ ಆಗ್ತಾವ? ಸೆಕೆಂಡ್ ಲೇಯರ್ ಪಾರ್ಟಿಕಲ್ಸ್ ರೈಟ್. ಈ ಸೆಕೆಂಡ್ ಲೇಯರ್ ಪಾರ್ಟಿಕಲ್ಸ್ ಇದ್ದಾಗ ಟೆಟ್ರಾಹೆಡ್ರಲ್ ವೈಡ್ಸ್ ಎಷ್ಟು ಬರಬೇಕು, ಆಕ್ಟಾಹೆಡ್ರಲ್ ವೈಡ್ಸ್ ಎಷ್ಟು ಬರಬೇಕು ಅನ್ನೋಂಥ ಒಂದು ಕ್ವಶನ್ ಬರ್ತದೆ ರೈಟ್. ಟೆಟ್ರಾಹೆಡ್ರಲ್ ವೈಡ್ಸ್ ಎಷ್ಟು ಬರಬೇಕಂದ್ರೆ ಆ ಅರೇಂಜ್ಮೆಂಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಪಾರ್ಟಿಕಲ್ಸ್ ಇರ್ತವೆ ಅದರ ಡಬಲ್ ಟೆಟ್ರಾಹೆಡ್ರಲ್ ವೈಡ್ಸ್ ಬರ್ತವೆ. ಇಫ್ ಯು ಇಮ್ಯಾಜಿನೇಟ್ n is the number of particles, n is number of particles, then the tetrahedral wide octane will be right. If you consider n is the number of particles, then tetrahedral wide octane will be 2n, double. ಇದು ಎಷ್ಟು ಇರ್ತದೆ? ಇದ್ರದ್ದು ಡಬಲ್ ನಮಗೆ ಏನು ಸಿಗ್ತದೆ? ಟೆಟ್ರಾಹೆಡ್ರಲ್ ವೈಡ್ಸ್. And then octahedral wires ಎಷ್ಟು ಸಿಗ್ತದೆ ಅಂದ್ರೆ ಸೇಮ್ ನಂಬರ್ ಅಂದ್ರೆ n ನಂಬರ್ ಆಫ್ ಪಾರ್ಟಿಕಲ್ಸ್ ಇದ್ರೆ n ನಂಬರ್ ಆಫ್ octahedral wires ಕ್ರಿಯೇಟ್ ಆಗ್ತದೆ. n ನಂಬರ್ ಆಫ್ ಪಾರ್ಟಿಕಲ್ಸ್ ಇದ್ರೆ 2n ನಂಬರ್ ಆಫ್ tetrahedral wires ಕ್ರಿಯೇಟ್ ಆಗ್ತದೆ. You remember, understand? Now we can go for keeping third layer particle. ಈಗ 2 ಲೇಯರ್ ಅಂತೂ ಇಟ್ಟು 3ನೇ ಲೇಯರ್ ಅನ್ನ ಅದರ ಮೇಲ್ಗಡೆ ನಾ ಇಡಕ್ಕೆ ಇಷ್ಟಪಡ್ತೀನಿ. ಓಕೆ, ಆ ಥರ್ಡ್ ಲೇಯರ್
ನಿಮಗ ಎರಡು ಲೇಯರ್ಸ್ ಅಷ್ಟೇ ಅರೇಂಜ್ ಮಾಡಿರಿ. ಇದು ಫಸ್ಟ್ ಲೇಯರ್ ಮೇಲ್ಗಡೆ ಒಂದೇ ತರ ವೈರ್ ಇರ್ತದೆ, ದಟ್ ಈಸ್ ಟ್ರೈಗೋನಲ್ ವೈರ್. ಇದ್ರ ಮೇಲ್ಗಡೆ ಸೆಕೆಂಡ್ ಲೇಯರ್ ಇಟ್ಟಿದ್ದೀನೋ, ಸೆಕೆಂಡ್ ಲೇಯರ್ ಪಾರ್ಟಿಕಲ್ ಇಟ್ಟಾಗ ಯು ಗಾಟ್ ದ ಟೂ ಟೈಪ್ ಆಫ್ ದ ವೈರ್ಸ್. ಒನ್ ಈಸ್ ಟೆಟ್ರಾಹೆಡ್ರಲ್ ವೈರ್, ಅನದರ್ ಈಸ್ ಆಕ್ಟಾಹೆಡ್ರಲ್ ವೈರ್. ಈಗ ಏನ್ ಮಾಡ್ರಿ, ಇದ್ರ ಮೇಲ್ಗಡೆ you keep the third layer particle. When you keep the third layer particle onto this on second layer, you will get two different type of the close packing. ಇಲ್ಲಿ ನೀವು ಕ್ಲೋಸ್ ಪ್ಯಾಕಿಂಗ್ ಕ್ರಿಯೇಟ್ ಮಾಡಿ. ಆ ಕ್ಲೋಸ್ ಪ್ಯಾಕಿಂಗ್ ಕಂಡೀಷನ್ ಏನಂದ್ರೆ ಟೆಟ್ರಾಹೆಡ್ರಲ್ ಮೇಲ್ಗಡೆ ಕುಂದಿರ್ತವ, ಏನು ಆಕ್ಟಾಹೆಡ್ರಲ್ ಮೇಲ್ಗಡೆ ಕುಂದಿರ್ತವ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಕಂಡೀಷನ್ ಅಪ್ಲೈ ಮಾಡಿ. ಇನ್ ಕೇಸ್ ಏನಾದರೂ ಟೆಟ್ರಾಹೆಡ್ರಲ್ ವೈರ್ ಮೇಲ್ಗಡೆ ಕುಂತ್ರೆ you will get CCP. Well, if third layer particle is kept on the tetrahedral wire, third layer particle ಏನಾದರೂ tetrahedral wire ಮೇಲ್ಗಡೆ ಇದ್ದರೆ you will get CCP arrangement. CCP is nothing but cubic closed packed arrangement. Cubic closed packed arrangement. ಒಂದು ವೇಳೆ ಈ ಥರ್ಡ್ ಲೇಯರ್ ಪಾರ್ಟಿಕಲ್ಸ್ ಆಕ್ಟಾಹೆಡ್ರಲ್ ವೈರ್ಸ್ ಮೇಲ್ಗಡೆ ಕುಂತ್ರೆ ಯು ವಿಲ್ ಗೆಟ್ HCP, hexagonal close packed arrangement. Hexagonal close packed arrangement. I hope you are understanding the concept. It needs more imagination. Once more I can recall. You take the AB two dimension first layer. ಅದರ ಮೇಲ್ಗಡೆ ಸೆಕೆಂಡ್ ಲೇಯರ್ ಇಟ್ಟಾಗ ಎರಡು ಹೊಸ ವೈರ್ ಇರ್ತವೆ. ಆ ಎರಡು ಹೊಸ ವೈರ್ಸ್ ಕ್ರಿಯೇಟ್ ಆಗಿರ್ತವ. ಅದ್ರ ಮೇಲ್ಗಡೆ ಥರ್ಡ್ ಲೇಯರ್ ಅನ್ನ ನಾವು ಇದ್ರ ಮೇಲೆ ಇಡಬಹುದು ಅಥವಾ ಇದ್ರ ಮೇಲ್ಗಡೆ ಯಾವುದು ಇಡಬಹುದು. ಇನ್ ಕೇಸ್ ಇದ್ರ ಮೇಲ್ಗಡೆ ಇದ್ರೆ ಒಂದು ಕ್ಲೋಸ್ ಪ್ಯಾಕಿಂಗ್ ಸಿಗ್ತದೆ, ಅದು CC. ಇದ್ರ ಮೇಲ್ಗಡೆ ಇದ್ರೆ ಇನ್ನೊಂದು ಕ್ಲೋಸ್ ಪ್ಯಾಕಿಂಗ್ ಸಿಗ್ತದೆ, ದಟ್ ಈಸ್ HCP. Now CCP will form a pattern. ಅದಕ್ಕೊಂದು ಪ್ಯಾಟರ್ನ್ ಬರುತ್ತೆ. That pattern is ABC. ಇದು ಪ್ಯಾಟರ್ನ್ for CCP. HCP, it has another pattern. That pattern is AB type of the pattern. ಇದಕ್ಕ ABC pattern ಇದೆ, ಇದಕ್ಕೆ AB pattern ಇದೆ. And then CCP, its packing efficiency is equal to 74%. Then HCP, ಇದರದ್ದು packing efficiency 74%. ಎರಡಕ್ಕೂ ಸೇಮ್ packing efficiency ಇದೆ. And finally, coordination number for CCP will be 12 is the coordination number. Like the same for HCP also, the coordination number will be 12. ಇದಕ್ಕೂ coordination number 12. And lastly, CCP will give an unit cell. ಆ unit cell ಯಾವಂದ್ರೆ FCC or CCP. Both will be same because CCP ಅನ್ನುವಂಥದ್ದು ಕ್ಲೋಸ್ ಪ್ಯಾಕಿಂಗ್. ಆ ಕ್ಲೋಸ್ ಪ್ಯಾಕಿಂಗ್ ಒಂದು ಯೂನಿಟ್ ಸೆಲ್ ಫಾರ್ಮ್ ಮಾಡ್ತದೆ. ದಟ್ ಯೂನಿಟ್ ಸೆಲ್ ಈಸ್ ಕಾಲ್ಡ್ ಆಸ್ ದ FCC. You know already FCC is nothing but face centered cubic unit cell. This end of the three-dimensional arrangement of the particles. So dear students, once more just to briefly explain on the arrangement of the particles. What we discuss in our arrangement of the particles? First we took one-dimensional arrangement of the particles. A one-dimensional arrangement of the particles only. Particles are arranged only in one direction, and which gives an geometry and coordination. Its geometry is linear. Its coordination number will be 2. Okay, we went for the second one, two-dimensional arrangement of particles. Two-dimensional arrangement of particles only. You got two type of the arrangements. One of the arrangement have A pattern. Another arrangement have AB pattern. A pattern have the coordination number of
4 and its geometry will be square planar geometry. Coming from AB type of the pattern, its coordination number will be 6 and whose geometry will be hexagonal closed pattern. Then this both of these two will also give the voids. For A pattern we have the void of square void. For AB pattern we have trigonal void. ಇದು 2 dimension. You go for the 3 dimension arrangement. ಇಲ್ಲಿ ಸ್ವಲ್ಪ ಜಾಸ್ತಿ imagination. To create the 3 dimension arrangement, we use 2 dimensional arranged patterns. ನಮಗೆ 2 ಪ್ಯಾಟರ್ನ್ಸ್ ಬಂದು 2 dimension ಅಲ್ಲಿ, ಒಂದು A ಪ್ಯಾಟರ್ನ್, ಇನ್ನೊಂದು AB ಪ್ಯಾಟರ್ನ್. A ಪ್ಯಾಟರ್ನ್ಸ್ ಏನಿರ್ತವೆ ಅದರ ಮೇಲ್ಗಡೆ ಒಂದಕ್ಕೊಂದು ಮತ್ತೆ ಅರೇಂಜ್ಮೆಂಟ್ ಅನ್ನ ಮಾಡ್ತಾ ಹೋಗ್ರಿ, ಸೇಮ್ ಪ್ಯಾಟರ್ನ್ ಮತ್ತೆ ನಮಗೆ ಸಿಗ್ತದೆ. ಅದು 3 dimension. ಸೊ ಹಂಗಾಗಿ ಫಾರ್ 3 dimension ಇಫ್ ಯು ಯೂಸ್ 2 dimensional A pattern, you will get once again A pattern only. ಮತ್ತೆ ನಿಮಗೆ 3 dimension ಅಲ್ಲಿ A pattern ಸಿಗ್ತದೆ. ಆ A pattern of 3 dimension will give one unit cell, that is simple cubic unit cell ಅಥವಾ primitive unit cell. ಇದು ಒಂದು ಕಡೆ ಆದರೆ ಯು ಗೋ ಫಾರ್ ದ ನೆಕ್ಸ್ಟ್. ಈ ಕಡೆ ಬನ್ನಿ, ನಿಮಗೆ ಅರೇಂಜ್ಮೆಂಟ್ ಯಾವುದದ? AB ಅರೇಂಜ್ಮೆಂಟ್ ಅದ. ಆ AB ಅರೇಂಜ್ಮೆಂಟ್ ಅಲ್ಲಿ ಯು ಟೇಕ್ ದೀಸ್ 2 dimensional arranged particles as a first layer. ಅದನ್ನು 1 layer ಅಂತ ತಗೊಳ್ರಿ. ಈ ಲೇಯರ್ ಮೇಲ್ಗಡೆ ನೀವು ಸೆಕೆಂಡ್ ಲೇಯರ್ ಇರಲಿ, ಥರ್ಡ್ ಲೇಯರ್ ತರ ಬಂದಾಗ ನಮಗೊಂದು 3 dimensional arrangement ಕ್ರಿಯೇಟ್ ಆಗುತ್ತೆ. ನೀವು ಫಸ್ಟ್ ಲೇಯರ್ ತಗೊಂಡಾಗ ದಟ್ ಫಸ್ಟ್ ಲೇಯರ್ ಈಸ್ ಕಂಟೈನ್ ಓನ್ಲಿ ಟ್ರೈಗೋನಲ್ void. ಅದರ ಮೇಲ್ಗಡೆ ನೀವು ಇಟ್ಟಾಗ ಸೆಕೆಂಡ್ ಲೇಯರ್ ಪಾರ್ಟಿಕಲ್ಸ್, those second layer particles have the 2 chances for occupying the first layer particles. One chance is second layer particles can occupy on the trigonal void. Another chance is second layer particles can occupy around the trigonal void. If occupy on the trigonal void, will give tetrahedral geometry, tetrahedral void. If around the trigonal void, will give octahedral void. 2 voids ಸಿಗ್ತವೆ. ಸೆಕೆಂಡ್ ಲೇಯರ್ ಅಂದರೆ ಸೆಕೆಂಡ್ ಲೇಯರ್ ಮೇಲ್ಗಡೆ ನಮಗೆ 2 ಥರ voids ಇದೆ. 2 ಥರ, ಒಂದು ಟೆಟ್ರಾಹೆಡ್ರಲ್, ಇನ್ನೊಂದು ಆಕ್ಟಾಹೆಡ್ರಲ್. ಈ ಸೆಕೆಂಡ್ ಲೇಯರ್ ಪಾರ್ಟಿಕಲ್ ಮೇಲ್ಗಡೆ ಈ ಥರ್ಡ್ ಲೇಯರ್ ಪಾರ್ಟಿಕಲ್ ಅನ್ನು ಇಡ್ರಿ. ಇಫ್ ಯು ಕೀಪ್ ದ ಥರ್ಡ್ ಲೇಯರ್ ಪಾರ್ಟಿಕಲ್ಸ್, ದೆನ್ ಅಗೇನ್ ಯು ಹ್ಯಾವ್ ದ 2 ಚಾನ್ಸಸ್. ಆ ಚಾನ್ಸಸ್ ಏನಂದ್ರೆ, ಒಂದು ಲೇಯರ್ ಥರ್ಡ್ ಲೇಯರ್ ಪಾರ್ಟಿಕಲ್ಸ್ ಟೆಟ್ರಾಹೆಡ್ರಲ್ void ಮೇಲ್ಗಡೆ ಕುಂತ್ರೆ ಯು ವಿಲ್ ಗೆಟ್ CCP arrangement which have the pattern of ABC. ಒಂದು ವೇಳೆ ಥರ್ಡ್ ಲೇಯರ್ ಪಾರ್ಟಿಕಲ್ಸ್ ಆಕ್ಟಾಹೆಡ್ರಲ್ void ಮೇಲ್ಗಡೆ ಕುಂತ್ರೆ ಯು ವಿಲ್ ಗೆಟ್ HCP close pattern, HCP, and which have the pattern of AB, and whose properties already I made them discussion. For CCP, it is also forming the unit cell of HCC, and it has the pattern ABC, has the packing efficiency 74%, and the coordination number will be 12. Coming for HCP, whose pattern will be AB, and have the coordination number 12, and the packing efficiency is 74%. This is about the arrangement of the particles. So now we can move towards the properties. In this chapter, what we left is 3 sort of the properties. First property is defects. Defects andru onde, imperfection andru onde. Second property is conductivity property. Third property is magnetic property. Briefly I will explain what the 3 terms, 3 terms ಏನಂತ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಸ್ಟಾಪ್ ಮಾಡ್ತೀನಿ. ಸೊ ಡಿಫೆಕ್ಟ್ಸ್ ಅಂತ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ವಿ ಮಸ್ಟ್ ನೋ ದಟ್ ವಾಟ್ ಈಸ್ ಮೀನ್ ಬೈ ಪರ್ಫೆಕ್ಟ್. ಪರ್ಫೆಕ್ಟ್ ಅಂದರೆ ಏನಂತ ನಮ್ಗೆ ಗೊತ್ತಿಲ್ಲ. ಪರ್ಫೆಕ್ಟ್ ಈಸ್ ನಥಿಂಗ್ ಬಟ್ ಒನ್ ಕ್ರಿಸ್ಟಲ್ ಅನ್ನು ನೀವು ಕನ್ಸಿಡರ್ ಮಾಡಿದಾಗ, ಯು ಕನ್ಸಿಡರ್ ಎನಿ ಕೈಂಡ್ ಆಫ್ ಕ್ರಿಸ್ಟಲ್
crystal, in that crystal, if all the lattice points are occupied by particles and no vacancies should be there, no extra particles should be there, then that is called as the perfect crystal. Perfect crystal. ಅದು ಡಿಫೆಕ್ಟ್ ಇರಲ್ಲ, ಪರ್ಫೆಕ್ಟ್ ಆಗಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ದಿಸ್ ಕೈಂಡ್ ಆಫ್ ಒನ್ ಆಫ್ ದ ಅರೇಂಜ್ಡ್ ಪಾರ್ಟಿಕಲ್ಸ್ ದಟ್ ಈಸ್ ಫಾರ್ ಎನಿ ಆಫ್ ದ ಕ್ರಿಸ್ಟಲ್. ಒಂದು ಕ್ರಿಸ್ಟಲ್ ಅದ ಅಂತ ತಿಳ್ಕೊಡ್ರಿ, ಆ ಕ್ರಿಸ್ಟಲ್ ಅಲ್ಲಿ ಇಷ್ಟು ಲೆಟೈಸ್ ಪಾಯಿಂಟ್ಸ್ ಅಂತ ತಿಳ್ಕೊಡ್ರಿ. ಈ ಎಲ್ಲಾ ಲೆಟೈಸ್ ಪಾಯಿಂಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಪಾರ್ಟಿಕಲ್ಸ್ ಅರೇಂಜ್ಮೆಂಟ್ ಆಗಿದ್ರೆ, ರೈಟ್, ಯು ಕನ್ಸಿಡರ್ ಫಾರ್ ಎಕ್ಸಾಂಪಲ್ ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್. ಇದೊಂದು ಅರೇಂಜ್ಮೆಂಟ್ ಅನ್ನು ಕನ್ಸಿಡರ್ ಮಾಡಿದಾಗ ಯು ಅಬ್ಸರ್ವ್ ಯಾವ್ದಾದ್ರು ಪ್ಲೇಸ್ ಖಾಲಿ ಇದೆ ನೋಡ್ರಿ. ದಿಸ್ ಪ್ಲೇಸ್ ಇಸ್ ಎಂಟಿ, ದಿಸ್ ಪ್ಲೇಸ್ ಇಸ್ ಎಂಟಿ, ನಥಿಂಗ್ ಇಸ್ ಎಂಟಿ. ಎಲ್ಲ ಲೆಟೈಸ್ ಸೈಟ್ ಅಲ್ಲಿ ಪಾರ್ಟಿಕಲ್ಸ್ ಆಕ್ಯುಪೈ ಅಂಡ್ ವಿ ಡೋಂಟ್ ಹ್ಯಾವ್ ಎಕ್ಸ್ಟ್ರಾ ಪಾರ್ಟಿಕಲ್ಸ್. ಇಲ್ಲಿ ಏನಾದ್ರು ನಿಮಗೆ ಎಕ್ಸ್ಟ್ರಾ ಪಾರ್ಟಿಕಲ್ ಕಾಣಾಗತ್ತದೆ ನೋಡ್ರಿ, ಇಲ್ಲಿ ಕಾಣಾಗತ್ತದಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲ. ನೋ ಎಕ್ಸ್ಟ್ರಾ ಪಾರ್ಟಿಕಲ್ಸ್, ನೋ ಲೆಸ್ ಪಾರ್ಟಿಕಲ್ಸ್. ಎಷ್ಟು ಬೇಕು ಅಷ್ಟು ಕರೆಕ್ಟ್ ಪಾರ್ಟಿಕಲ್ಸ್ ಇದ್ರೆ ಅದನ್ನ ಪರ್ಫೆಕ್ಟ್ ಕ್ರಿಸ್ಟಲ್ ಅಂತ ಕರೀತಾರೆ. ಈಗ ನೀವು ಇಮ್ಯಾಜಿನೇಷನ್ ಮಾಡಬಹುದು, ಇಂಪರ್ಫೆಕ್ಟ್ ಕ್ರಿಸ್ಟಲ್ ಅಂದ್ರೆ ಏನು? ಯಾವ ಕ್ರಿಸ್ಟಲ್ ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಪಾರ್ಟಿಕಲ್ ಮಿಸ್ ಆಗಿರ್ಬೇಕು ಅಥವಾ ಎಕ್ಸ್ಟ್ರಾ ಪಾರ್ಟಿಕಲ್ ಆದ್ರೂ ಇರಬೇಕು, ಅಂತದನ್ನ ಬೇಕಾದ್ರೆ ಇಂಪರ್ಫೆಕ್ಟ್. ಇಂಪರ್ಫೆಕ್ಟ್ ಅನ್ನೋದೇ ಡಿಫೆಕ್ಟ್. ಗಾಟ್ ಇಟ್? ಸೊ ದೇರ್ಫೋರ್ we discuss here defects in the solid. ಅಂದ್ರೆ ಪರ್ಫೆಕ್ಟ್ ಕ್ರಿಸ್ಟಲ್ ಅಲ್ಲಿ ಪಾರ್ಟಿಕಲ್ಸ್ ನೀವು ತೆಗಿಬಹುದು ಅಥವಾ ಪಾರ್ಟಿಕಲ್ಸ್ ಅನ್ನ ಹಾಕಬಹುದು, ಅವಾಗ ಅಲ್ಲಿ ಡಿಫೆಕ್ಟ್ ಕ್ರಿಯೇಟ್ ಆಯಿತು. ಸೊ ಇದು ನಿಮ್ದು ಜನರಲ್ ಒಂದು ಎಕ್ಸಾಂಪಲ್ ನಾನು ಕನ್ಸಿಡರ್ ಮಾಡೋಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಕ್ಲಾಸ್ ರೂಮಲ್ಲಿ ಒಂದೊಂದು ಬ್ರೆಂಚಿಗೆ, ಸೇ ಫಾರ್ ಎಕ್ಸಾಂಪಲ್, if the sitting arrangement is done in each of the bench perfectly as 3 persons for one bench, one bench ಮೂವರಿಗೆ ಕರೆಕ್ಟ್ ಆಗಿ ಕುಂದಿರಿಸಿದ್ರೆ ಬ್ರೆಂಚ್ ಕರೆಕ್ಟ್ ಅದ ಅಂತ ಹೇಳ್ಕೊಡ್ರಿ. ಅಂತ ಬ್ರೆಂಚ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಮೂರು ಜನಕ್ಕೆ ಒಂದೊಂದು ಬ್ರೆಂಚ್ ಅಲ್ಲಿ ನಾನು ಕುಂದಿರಿಸ್ತಾ ಹೋಗ್ತೀನಿ. ಅವಾಗ ಆ ಕ್ಲಾಸ್ ರೂಮ್ ಅಲ್ಲಿ ಕುಂತಿರುವಂಥವ್ರು ಎಲ್ಲರಿಗೆ ನಾನು ನೋಡಿದ್ರೆ ಅದನ್ನ ಪರ್ಫೆಕ್ಟ್ ಅಂತ ನಾನು ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಬ್ರೆಂಚಿಗೆ ಎಷ್ಟು ಬೇಕು ಅಷ್ಟು ಜನ ಕರೆಕ್ಟ್ ಆಗಿ ಕುಂತಾರ, ಯಾರೂ ಎಕ್ಸ್ಟ್ರಾ ಇಲ್ಲ, ಯಾರೂ ಕಮ್ಮಿ ಇಲ್ಲ. ಒಂದು ವೇಳೆ ಎಲ್ಲೋ ಒಂದು ಕಡೆ ಒಬ್ಬ ಪರ್ಸನ್ ಇರಲಿಲ್ಲ, ಎಲ್ಲೋ ಒಂದು ಕಡೆ ಇಬ್ಬರೇ ಕುಂತಿದ್ರು ಬ್ರೆಂಚಲ್ಲಿ ಇದ್ದರೆ, ಅವಾಗ ಅದನ್ನ ಇಂಪರ್ಫೆಕ್ಷನ್ ಅಂತ ಕರೀತೀವಿ, ಅವಾಗ ಅದನ್ನ ಡಿಫೆಕ್ಟ್ ಅಂತ ಕರೀತೀವಿ. ಒಂದು ವೇಳೆ ಎಲ್ಲ ಕರೆಕ್ಟ್ ಕುಂತು ಒಬ್ಬ ಎಲ್ಲೋ ಒಂದು ಎಕ್ಸ್ಟ್ರಾ ಪರ್ಸನ್ ಕುಂತಿದ್ದ, ಒಂದು ಬ್ರೆಂಚಿಗೆ ಎಲ್ಲೋ ಒಂದು ಕಡೆ 4 ಜನ ಕುಂತಿದ್ರು, 3 ಜನ ಕುಂತಿರ್ಬೇಕು, 4 ಜನ ಕುಂತಿದ್ರು ಅಂತಂದ್ರೆ ಅವಾಗ ಅದನ್ನ ಇಂಪರ್ಫೆಕ್ಷನ್ ಅಂತ ಕರೀಬೇಕು ಅಥವಾ ಡಿಫೆಕ್ಟ್ ಅಂತ ಕರೀಬೇಕು. ದಿಸ್ ಈಸ್ ಫಸ್ಟ್ ಪ್ರಾಪರ್ಟಿ. ಲೆಟ್ಸ್ ಇಂಟ್ರೊಡ್ಯೂಸ್ ಅಬೌಟ್ ದ ಸೆಕೆಂಡ್ ಪ್ರಾಪರ್ಟಿ, ಕಂಡಕ್ಟಿವಿಟಿ. ಕಂಡಕ್ಟಿವಿಟಿ ಪ್ರಾಪರ್ಟಿ ಮೀನ್ಸ್ ವೆದರ್ ದ ಸಾಲಿಡ್ಸ್ ವಿಲ್ ಅಲೌ ಪ್ಯಾಸೇಜ್ ಆಫ್ ಕರೆಂಟ್ ಆರ್ ನಾಟ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಕರೆಂಟ್ ಎಷ್ಟು ಪಾಸ್ ಮಾಡಬೇಕು, ಮಾಡ್ತದನ ಇಲ್ಲ, that all we discuss here. On this basis you know already we can classify it into 3 types. Solids ಅನ್ನ 3 ತರ ಕ್ಲಾಸಿಫೈ ಮಾಡ್ತೀವಿ. You know already ಏನಂದ್ರೆ so those are conductors, insulators, semiconductors. 3 ತರ ನಾವು ಕ್ಲಾಸಿಫೈ ಮಾಡ್ತೀವಿ. ಇವು ಅಂತೂ ಆಲ್ರೆಡಿ ನಿಮ್ಗೆ ಗೊತ್ತಿರುವಂಥದ್ದು, ಹೊಸದಲ್ಲ. Go for the last and third property, that is magnetic property. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತಂದ್ರೆ ನಮ್ಮ ಸಾಲಿಡ್ಸ್ ಮ್ಯಾಗ್ನೆಟ್ ಕಡೆ ಅಟ್ರಾಕ್ಟ್ ಆಗ್ತವ ಇಲ್ಲ, ಒಂದು ವೇಳೆ ಆಗ್ತಿದ್ರೆ ಎಷ್ಟು ಅಟ್ರಾಕ್ಟ್ ಆಗ್ತದೆ ಮತ್ತೆ ಅದರ ಪ್ರಾಪರ್ಟೀಸ್ ಏನು, ಅದರ ಎಕ್ಸಾಂಪಲ್ಸ್. ದಟ್ಸ್ ಓನ್ಲಿ ವಿ ಕ್ಯಾನ್ ಡಿಸ್ಕಸ್ ಇನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂಡ್ ದಟ್ ವಿಲ್ ಎಂಡ್ ಅಬೌಟ್ ಅವರ್ ಸಾಲಿಡ್ ಶೇಪ್ ಚಾಪ್ಟರ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಪ್ಲೀಟ್ ದ ಚಾಪ್ಟರ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ದ ಕಾನ್ಸೆಪ್ಟ್ಸ್. ಥ್ಯಾಂಕ್ ಯು.